ನೋಡಲಿ, ಆ ಸಮುದಾಯಗಳ ಜೊತೆ ಮಾತಾಡಲಿ. ಆ ಸಮುದಾಯ ಯಾವ್ಯಾವ ಸಮುದಾಯಕ್ಕೆ ಏನೇನು ಸಂವಿಧಾನದ ಅಡಿಯಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿದೆ ಅದನ್ನು ಮಾಡೋ ಅಂಥದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ಏನೇ ಮಾಡಿದ್ರು ಸಂವಿಧಾನದ ಬದ್ಧವಾಗಿ ನಡ್ಕೊಬೇಕು. ಅದೆಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಅದಕ್ಕೆ SC ST ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಪರ್ಸೆಂಟೇಜ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಅದೆಲ್ಲವನ್ನು ನೋಡಿ ಕಾನೂನಾತ್ಮಕವಾಗಿ ಮಾಡಲಿ. ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ನಾನು ಹೇಳ್ದಲ್ಲ, ಸಂವಿಧಾನದ ಅಡಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಕೂಡ ಇದೆ. ಎಷ್ಟು ಪರ್ಸೆಂಟೇಜ್ ಇರಬೇಕು ಏನು ಅಂತ. ಒಂದಲ್ಲ 10 ಆರ್ಡರ್ ಇದೆ. ಇವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ವೋಟ್ಗೋಸ್ಕರ ಅಷ್ಟೇ. ಅವ್ರಿಗೆ ನೀವು ಏನಾನ ಮಾಡ್ಕೊಳ್ಳಿ, ಆಮೇಲೆ ಏನಾನ ಆಗಲಿ, ನಮ್ಗೆ ಎಲೆಕ್ಷನ್ಗೆ ಏನು ಬೇಕೋ ಅದನ್ನು ಮಾಡಿಬಿಡ್ತೀರಿ. ಆಮೇಲೆ ಅದನ್ನು ವಜಾನ ಮಾಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ. ಯಾರಾದರೂ ಕೇಳಿದ್ರೆ ನೋಡಪ್ಪ ನಾವು ಮಾಡಿದ್ರಿ, ಕೋರ್ಟು ವಜಾ ಆಯಿತು, ಕೇಂದ್ರ ಸರ್ಕಾರ ವಜಾ ಆಯಿತು, ಹಿಂಗೆ ಬೇರೆಯವ್ರ ಮೇಲೆ ತಪ್ಪೋರಿಸುವಂಥದ್ದು.